ಆಂಟಿ ಯಾಕೋ ಒಳ್ಳೊಳಗೆ ನಕ್ಕೊಂಡು ಹೋಯ್ತವ್ರೆ. ಏನು ಸಮಸ್ಯೆ, ಏನು ಸಮಾಚಾರ? ಸೊ ಗೈಸ್, ಇವಾಗ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಅಂದ್ಬಿಟ್ಟು ಇವಾಗ ನೋಡ್ರಿ ಆಗಲೇ ಒಂದು ಆರ್ಡ್ರನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಎಷ್ಟು ಕಿಲೋಮೀಟ್ರು ಅಂದರೆ 4.7 ಕಿಲೋಮೀಟರ್ಸ್ ಇದೆ. ಶ್ರೀರಾಮ್ಪುರಕ್ಕೆ ಹೋಗ್ತಾಯಿದ್ದೀನಿ. ಪಿಕ್ಕಿದ್ದು ಕಮಲಾನಗರಲ್ಲಿ 0.8 ಕಿಲೋಮೀಟರ್ ಇತ್ತು. ಅದಕ್ಕೆ ನಮಗೆ ಸಿಗ್ತಾ ಇರೋವಂಥ ಅಮೌಂಟು 67 ರೂಪಾಯಿ. ಸರಿ ಬರ್ರಿ ಇನ್ನೇನು ಮಾಡೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಓಡೋಣ. ಅಂದಂಗೆ ಏನು ಕೊಟ್ಟವ್ರು ಗೊತ್ತಾ, ಏನೋ ಬಟ್ಟೆಗಳು ಕೊಟ್ಟವ್ರೆ, ಪೇಮೆಂಟ್ ಅವರೇ ಮಾಡ್ತಾರಂತೆ. ಇವನು ಯಾಕೆ ಹಿಂಗೆ ನಡೀತವನೆ? ಹಾಂ ಅಣ್ಣ ಜಿಮ್ಗೆ ಹೋಗ್ತಾವನೆ, ಅದಕ್ಕೆ ಅವನಿಗೆ ಪಾಪ ನಡೆಯೋಕ್ಕಾಗ್ತಾಯಿಲ್ಲ ಸ್ಟ್ರೈಟಾಗೆ. ಹಾಂ ಈ ಥರ. ಎಷ್ಟು ಓಡೈತೆ ಅಂದರೆ 27,096 ಕಿಲೋಮೀಟ್ರ್ ಓಡಿದೆ. ಲ್ಯಾಬ್ ಏನು ಒಳ್ಳೆ ಖೋಖೋ ಆಡ್ದಂಗೆ ಆ ಸೈಡ್ ಈ ಸೈಡು ಆಟ ಆಡಿಸ್ತೈತೆ. ರೈನ್ ಕೋಟ್ ಬೇರೆ ಎತ್ಕೊಂಡ್ಬಿಟ್ಟಿದ್ದೀನಿ ಗುರು. ಅರೆ ಡ್ಯೂಟಿ ಎಲ್ಲ ಮಾಡೋಕ್ಕೋಗಲ್ಲ, ಮಳೆ ಬಂದರೆ. ನಮ್ಮ ಸೇಫ್ಟಿಗೆ ಎತ್ಕೊಂಡಿದ್ದೀನಿ ಅಷ್ಟೇ. ಡ್ಯೂಟಿ ಮಾಡೋಕ್ಕಾಗಲ್ಲ ಅಂದರೆ ಈ ಮೊಬೈಲ್ ಹಿಡ್ಕೊಂಡು ಹೆಂಗೂರು ಮಾಡಲಿ. ಇಲ್ಲಿ ನೋಡ್ರಿ ಏನು ಕಾಣಿಸ್ತೈತೆ, ಫುಲ್ಲು ಬ್ರೈಟ್ನೆಸ್ ಕೊಟ್ಟಿದ್ದೀನಿ. ಡೂಪ್ಲಿಕೇಟ್ ಡಿಸ್ಪ್ಲೇ ಬೇರೆ. ಮೊದಲೇ ಇದರಲ್ಲಿ ಬ್ರೈಟ್ನೆಸ್ ಸಿಕ್ಕರೂ ಕಾಣ್ತಾ ಇರಲಿಲ್ಲ, ಅದರಲ್ಲಿ ಬೇರೆ ಇವಾಗ ಡೂಪ್ಲಿಕೇಟ್ ಡಿಸ್ಪ್ಲೇ. ಏನು ಕೇಳ್ತೀರಪ್ಪ ಜೀತಿ. ಸೊ ಬನ್ನಿ ನೆಕ್ಸ್ಟ್ ಒಂದು ಆರ್ಡ್ರಲ್ಲಿ ಸಿಗೋಣ. ಅದು ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಕೊಡ್ತಾರೆ. ಆದರೂ ಈ ನಡುವೆ ತುಂಬ ಕಡಿಮೆ ಕೊಡ್ತಾವನಪ್ಪ ರ್ಯಾಪಿಡೋದವನು. ಡ್ಯೂಟಿ ಮಾಡೋಕ್ಕೆ ಇಷ್ಟ ಆಗಲ್ಲ ಇದರಲ್ಲಿ. ಏನು ಮಾಡ್ತೀರಾ, ಬೇರೆ ವಿಧಿ ಇಲ್ಲ. ಪೋರ್ಟಲಲ್ಲಿ ಸ್ವಲ್ಪ ಆರ್ಡ್ರು ಚೆನ್ನಾಗಿ ಕೊಟ್ಟರೆ ಮಸ್ತಾಗಿ ಮಾಡ್ಬೋದು ಗುರು. ಪೋರ್ಟ್ರಲ್ಲಿ ಡಬ್ಬಾಸಿ ಯಾರ ಕೊಡೋದೇ ಇಲ್ಲ ಅಂತಾನೆ. 2.4ಗೆ 8 ನಿಮಿಷ ತೋರಿಸ್ತಾ ಇದೆ ಗುರು. ಅಂದರೆ ಟರ್ನಿಂಗ್ಸು ಅದು ಇದು ಇರುತ್ತಲ್ಲ. ಓ ಅಣ್ಣ ಮಾಡ್ತಿದ್ದಲ್ಲ ಅಣ್ಣ ಸರಿಯಾಗೀಗ. ಹಾಂ ಹಾಗೆ ಒಬ್ಬೊಬ್ರಿಗೆ ಗಾಡಿನ ಕಂಟ್ರೋಲ್ ಮಾಡಲ್ಲ, ಗಾಡಿನೇ ಕಂಟ್ರೋಲ್ ಮಾಡುತ್ತೆ ಅವ್ರನ್ನ. ಹಾಗೆ ಪೋರ್ಟ್ರಲ್ಲಿ ಯಾವುದೋ ಆರ್ಡ್ರ್ ಕೊಡ್ತಾವನೆ ನೋಡ್ರಿ. ಇದು ಸೀದೆ ತೊಗೊಂಬಂದು ಇಲ್ಲಿ ಕೊಟ್ಬಿಡುತ್ತೆ ಗುರು. ಮಕಾತಿ ಕಾಲ ಉರಿದೋಗುತ್ತೆ. ನಾವು ರೂಟ್ ನೋಡ್ತಾ ಇರ್ತೀವಿ, ಏನು ಮಾಡ್ಬೇಕು ನಾವುಗಳು? ಯಾಕೆ ವಯಸ್ಸು ಹುಡುಗರೆಲ್ಲ ಈ ಥರ ನಡೀತವ್ರೆ? ಹಾಂ ಏನಾಗಿದೆ ನಮ್ಮ ಸಮಾಜಕ್ಕೆ? ಸರಿಯಾಗಿ ಊಟ ಮಾಡಲ್ಲ, ಚಿಪ್ಸು ಪಪ್ಸು ಅಂದ್ಕೊಂಡೆ ಕಾಳ ಕಳ್ಬಿಡ್ತಾವ್ರೆ. ಒಳ್ಳೆ ಡಯಟ್ ತೊಗೊಳ್ರಿ ಕೆಪ್ಪರು ನನ್ನ ಮಕ್ಕಳ. ಸ್ಕೂಲಲ್ಲಿ ಏನೋ ಓದಿಸಿ ಗುಡ್ಡೆ ಹಾಕ್ತೀವಿ ಅಂದ್ಬಿಟ್ಟು ಇಷ್ಟಿಷ್ಟು ಅಪ್ಪ ಬುಕ್ಸ್ ತರಿಸ್ತಾರೆ. ಏನಾರು ಮಾನ ಮರ್ಯಾದೆ ಐತಾ ಇವ್ರಿಗೆ? ಅಲ್ಲಿ ಕೊಡೋದೇ ಒಂದು 3-4 ಬುಕ್ಕಲ್ಲಿ ಏನೋ ಒಂದು ಮಾಡ್ತಾರೆ. 3-4 ಬುಕ್ ಬಿಟ್ಟರೆ ಇನ್ನೇನು ಮಾಡಲ್ಲ ಗುರು. ಇಷ್ಟೆಲ್ಲ ತಗೊಂಡೇನು ಎಲ್ಲ ಬೇರೆ ಕಡೆ ಎಲ್ಲನೂ ಇಕ್ಕೋಬೇಕಾ ಏನು? ಫಸ್ಟು ಕಡಿಮೆ ಮಾಡಿರಿ ಬುಕ್ಸ್ಗಳ್ನ ಎತ್ತೋದು. ಪಾಪ ಮಕ್ಕಳು ಏನಾಗಬೇಕು? ಅಷ್ಟು ಮಕ್ಕಳು 5-5 kg ಎತ್ತಿದ್ರೆ ಹೆಂಗೆ ತಾನೇ ಇದಾಯ್ತಾರೆ. ಗೈಸ್, ಸೆಕೆಂಡ್ ಆರ್ಡ್ರು ಬೈಕ್ ಟ್ಯಾಕ್ಸಿ ಇದೆ. ಇದರಲ್ಲಿ ಎಷ್ಟಾಗುತ್ತೆ ಗೊತ್ತಾ? ಒಂದು 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ. ಅದಕ್ಕೆ ತೊಗೊಂಡ್ಬಿಟ್ಟಿದ್ದೀನಿ, ಯಾವ ಸೈಡಾದರೂ ಇರಲಿ ಅಂದ್ಬಿಟ್ಟು. ದುಡ್ಡು ನೋಡ್ರಿ ಯಾವ ಥರ ಆಟ ಆಡಿಸುತ್ತೆ. ಹೋಗ್ಬೋದಾ? ಗೈಸ್,
ರೈಡ್ ಕಂಪ್ಲೀಟ್ ಆಯಿತು. ಇವಾಗ ನಮಗೆ ಸಿಕ್ಕಿದಂಥ ಅಮೌಂಟ್ ಎಷ್ಟು ಅಂತ ಅಂದರೆ 137, 9 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಅದಕ್ಕೆ 137 ರೂಪಾಯಿ. ಇವಾಗ ಇನ್ನೊಂದು ರಾಜಾಜಿನಗರ್ ಸೈಡ್ ಐತೆ, ಅದು ಯಾವುದೋ ಬ್ರಿಗೇಡ್ ಅಪಾರ್ಟ್ಮೆಂಟ್ಸ್ ಅಂತೆ. ಸೊ ಅಲ್ಲಿಗೆ ಬಿಟ್ಬಿಟ್ಟು ಓಡೋಣ. 6519 ಅತಿ ಸರ್. ಇದು ಒಂದು ಟೋಟಲ್ ಒಂದು 12 ಕಿಲೋಮೀಟ್ರ್ ಅಂದ್ಕೊಳ್ರಿ. ಅಲ್ಲಿಂದ ಬಂದಿದ್ದಕ್ಕೆ ಇಲ್ಲಿಗೆ 12 ಆಯಿತು. ಸೊ 120 ಮೇಲಿದ್ರೆ ಬೆಟರ್ ಆಪ್ಷನ್ ನಮಗೆ. ನೋಡೋಣ. ಹಬ್ಬ ನಿದ್ದೆ ಬೇರೆ ಹೆವಿ ಅಳಿತೈತೆ ಗುರು. ಹೋಗಿ ಮಲ್ಕೊಬಿಡೋಣ ಅನಿಸ್ತೈತೆ. ಎಲ್ಲಿ ಅಪಾರ್ಟ್ಮೆಂಟ್ಸಾ ಲೊಕೇಶನ್? ಓರಿಯನ್ ಮಾಲ್. ಏನು ಕೆಲಸ ನಿಮ್ಮದು? ಸಿವಿಲಾ? ಸಿವಿಲು ಗಿವಿಲು ಏನು ಗುರು 32 ನಿಮಿಷ ತೋರಿಸ್ತೈತೆ. ಅದೇ ಏನಾದರೂ ಇದು ರೆಡ್ ಲೈನಲ್ಲಿತ್ತಲ್ಲ, ಇದರ ರೆಡ್ ಮಾರ್ಕು ಅದು ಗ್ರೀನಲ್ಲಿ ಇದ್ಬಿಟ್ರೆ ಸಕ್ಕತ್ತಾಗಿರೋದು. ಹೋಗ್ಬೋದಾ? ಹೋಣ ಬಾಯ್. ನೋಡ್ರಿ ಓ ಪೊಲೀಸು ಗುರು ಡ್ಯೂಕ್ ಹಿಡ್ಕೊಂಡು ಯಾವ ಥರ ಚಸ್ತವ್ರೆ ಗೊತ್ತಾ? ತೋರಿಸ್ತೀನಿ ರೀ ಅವ್ರು ಹೋಗ್ಬೇಕಾದ್ರೆ. ಏನು ಫುಲ್ಲು ಬೂಮ್ 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 ಅನಿಸ್ತವ್ರೆ. ತೋರಿಸ್ತೀನಿ ರೀ ಅವ್ರು ಹೋಗಿದ ತಕ್ಷಣ. ಇದೇ ಫಸ್ಟ್ ಟೈಮ್ ಈ ಥರ ಪೊಲೀಸು ಈ ಥರ ಗಾಡಿ ಓಡಿಸೋದನ್ನ ನೋಡ್ತಾ ಇರೋದು. ಏನು ಗಾಡಿ ಆನ್ ಮಾಡಿದ ತಕ್ಷಣ ಬೂಮ್ ಬೂಮ್ ಅನಿಸ್ತವ್ರು ನೋಡ್ರಿ. ಇವಾಗ ಬಿಟ್ರು ನೋಡ್ರಿ. ಇವಾಗ ನೋಡ್ರಿ ಹೆಂಗೆ ಹೋಗ್ತವ್ರೆ ಪೊಲೀಸವರು. ನೋಡ್ರಿ ಓ ಏನು ಪೊಲೀಸ ಇವರು? ಬೇರೆ ಯಾರೋ ಡೂಪ್ಲಿಕೇಟ್ ಯೂನಿಫಾರ್ಮ್ ಏನಾರು ಹಾಕೊಂಬಂದ್ಬಿಟ್ಟವ್ರ? ಹೆಂಗೆ ಗೊತ್ತಾಯ್ತಾ ಇಲ್ಲ. ಇವ್ರ ಕೈಗೆಲ್ಲ ಅದಕ್ಕೆ ಡ್ಯೂಕ್ನ ಕೊಟ್ಟಿಲ್ಲ ನೋಡ್ರಿ. ಡ್ಯೂಕ್ನ ಏನಾದ್ರು ಕೈ ಕೊಟ್ಟರೆ ಆ ಥರ ಆಡಿಸುತ್ತೆ ಅಂತ. ಅದು ಏನೋ ಎಮರ್ಜೆನ್ಸಿ ಇದ್ದರೆ ಅದೊಂಥರ ಓಡಿಸ್ತಾರೆ. ಅರೆ ಇವರು ಎಮರ್ಜೆನ್ಸಿ ಇರೋ ಥರ ಓಡಿಸ್ತಾ ಇಲ್ಲ, ಫುಲ್ಲು ಶೋಕಿಯಲ್ಲಿ ಓಡಿಸ್ತವ್ರೆ. ನೋಡ್ರಿ ಅಲ್ಲಿ ಅಯ್ಯೋ ಏನು ಗುರು ಇವತ್ತು ಮಂತ್ರಿ ಮಾಲೆಲ್ಲ ಫುಲ್ಲು ಖಾಲಿ. ಏನು ಸಮಾಚಾರ? ಮುಚ್ಬಿಟ್ಟವ್ರಾ? ಹಾಂ ನೋಡ್ರಿ ರೋಡೇ ಖಾಲಿ. ಹತ್ಸು ಸಿಕ್ಕಿದ ಕಡೆ ಹತ್ಸು. ಬರ್ರಿ ಎಲ್ಲ ಇಲ್ಲ ಬಂದ್ಬಿಡ್ರಿ. ನೀನೊಬ್ಬ ಬಾಕಿ ಇದೆ ಅಣ್ಣ. ಓಹೋ ನಾವೆಲ್ಲ ಇವ್ರ ತಲೆ ಮೇಲೆ ಹೋಗ್ಬೇಕೇನೋ. ಇವರು ಹೋಗ್ರಿ ಆ ಸೈಡು ಎಲ್ಲ ಬರ್ತಾವ್ರಲ್ಲಿ. ಎಲ್ಲೋ ನಂದೊಂದಿರಲಿ ಅಂದ್ಕೊಂಡು. ಏನೋ ಗಾಡಿ ಯಾವುದು ಇಲ್ಲ ಅಂದರೆ ಏನೋ ಅಪ್ಪ ಬರಲಿ ಬಿಡ್ರಿ. ಕಲೆಕ್ಟ್ 166. ಓಕೆ ಥ್ಯಾಂಕ್ ಯು. ಹೆಲ್ಮೆಟ್ 390. ಇದ್ಯಾವುದು? ಮಲ್ಲೇಶ್ವರಮಲ್ಲಿ ಸೆಕೆಂಡ್ ಕ್ರಾಸ್ ವೈಲಿ ಕಾವಲ್. ತಗೊಳ್ಳೋ. ಸ್ವರೂಪ್ ಅಂತೆ.
1.8. ಸೊ ಬನ್ನಿ ಗೈಸ್, ಇನ್ನೂ ಒಂದು ಮಲ್ಲೇಶ್ವರಂಗೆ ಆರ್ಡ್ರ್ ಇದೆ, ಹೋಗೋಣ ಬನ್ನಿ. ಓ ಇಟ್ಸ್ ಲುಕ್ಸ್ ಲೈಕ್ ರೈನಿಂಗ್ ಬ್ರೋ. ಇದೇನು ಗುರು ಬ್ರಿಡ್ಜ್ ಕೆಳಗಡೆ ಹೋಗೋ ಥರ ಮಾಡೋರಿ. ಹೆಂಗೋ ಜರ್ಕಿನ್ ತೊಗೊಂಬಂದಿದ್ದೀನಿ, ಶಿಸ್ತಾಗಿ ಹಾಕ್ಕೊಂಡು ಮನೆ ಸೈಡಿಗೆ ಹೋಗ್ಬಿಡ್ತೀನಿ ಅಷ್ಟೇ. ಥೋ ಮಳೆ ಜಾಸ್ತಿನೇ ಮಾಡುತ್ತಲ್ಲಪ್ಪ. ಜಾಸ್ತಿ ಆದರೆ ನಿಂತ್ಕೊಳ್ಳೋದು ಅಷ್ಟೇ. ಇವಾಗ ಹನಿ ಆಗ್ತಾಯಿದೆ ಅಷ್ಟೇ. ಓ ಕ್ಯಾಮ್ರಾ, ಅಯ್ಯೋ ಆಫ್ ಮಾಡ್ತೀನಿ ಗೈಸ್, ಆಫ್ ಮಾಡ್ತೀನಿ. 10-20 ನಿಮಿಷ ಕಾಯಿಸ್ತಾರೆ ಗುರು. ಇಷ್ಟಕ್ಕೆ ಒಂದು 50-60 ರೂಪಾಯಿ ಆರ್ಡ್ರ್ ಹೊಡೆದಿರ್ಬೋದಿತ್ತು. ಎಷ್ಟು ಆರ್ಡ್ರ್ ಬಂತು ಗೊತ್ತಾ? 4 ಕಿಲೋಮೀಟ್ರಿಗೆ ಪೋಟ್ರಲ್ಲಿ 100 ಎಷ್ಟೋ ಕೊಟ್ಟಿದ್ದ. ನಾನು ಅಂದ್ಕೊಂಡೆ ಇವ್ರು ಕೊಡೋ ಅಷ್ಟರಲ್ಲಿ ಸೀದಾ ಹೋಗಿ ಕೊಟ್ಬಿಟ್ಟೆ ಬಂದ್ಬಿಡೋಣ ಅಂತ. ವೆಯ್ಟ್ ಮಾಡಿ ಸಾಯಿಸ್ತಾರೆ. ಅದೇನು ದಬಾಕ್ ತರ್ತಾರೋ ಗೊತ್ತಿಲ್ಲ ಹೊರಗಡೆ. ಇದಿಲ್ಲೇ ಇರೋದು. ಏನು ಹೇಳ್ರಿ, ಪಿಕ್ ಬಂದು 900 ಮೀಟ್ರ್ ಇತ್ತು, ಇನ್ನು ಡ್ರಾಪ್ ಬಂದು ಒಂದು 650 ಮೀಟ್ರು. ಇದಕ್ಕೆ ಎಷ್ಟು ಹೇಳ್ರಿ, ಒಂದು 35 ರೂಪಾಯಿ ಕೊಟ್ಟರು ಇದಕ್ಕೆ. ಅದಕ್ಕೆ ಎತ್ಕೊಂಡ್ಬಿಟ್ಟೆ ಶಿಸ್ತಾಗಿ. ಅಣ್ಣ ಏನು ಮಾಡ್ತವ್ರೆ? ಏನು ನಗ್ತವ್ರೆ? ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿತ್ತು ಅಂಕಲ್, ಒಂಥರ ಮಸ್ತಾಗಿತ್ತು ಬಿಡ್ರಿ. ಬಾರೋಣ. ಓ ಡಿಫೆಂಡರ್ ಗುರು. ವಿಜಯನಗರ. ಅಯ್ಯೋ ಕಣಿ ಕೇಳ್ತಾ ಇರ್ತೀನಿ ಗುರು ನಾನು. ಕಣಿ ಇದೆ. ಮುಚ್ಕೊಂಡು ಎತ್ಕೊಳ್ದಲೆ ಓದ್ಕೊಂಡು ಕೂತಿದ್ದೀನಿ ಈಗ. ರೀಚ್ಡ್. मोबाइल नंबर आपका 9019 364 123. ये 6th फ्लोर है ना, पैलेस अकॉर्ड अपार्टमेंट 67. हेलमेट इधर रख दीजिए. ओके. कैमरा रखते रखे हेलमेट है. ಹೌದು ಬೈ. ಸೋಷಿಯಲ್ ಮೀಡಿಯಾ. ಗೈಸ್ ಈಗ 480 ರೂಪಾಯಿ ಏನೋ ಆಗಿದೆ. ನಾನು ಎಷ್ಟು ಗಂಟೆಗೆ ಬಂದೆ ಅಂದರೆ 8:10ಕ್ಕೆ ಬಂದೆ ಕರೆಕ್ಟಾಗೆ. ಇವಾಗ ಟೈಮ್ ಬಂದು ಒಂದು 11 ಗಂಟೆ, ಅಂದರೆ ಒಂದು 8 ಗಂಟೆಯಿಂದ 3 ಅವರ್ಗೆ ಒಂದು 480 ರೂಪಾಯಿ ಆಗಿದೆ. ಆರ್ಡ್ರ್ ಇನ್ನೂ ಚೆನ್ನಾಗಿರೋದು ಇದ್ದಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದಿತ್ತು, ಬಟ್ ನಾನು ಯಾವುದು ತೊಗೊಂಡಿಲ್ಲ ಅಷ್ಟೇ.
ಇನ್ನೂ ಜಾಸ್ತಿ ಮಾಡ್ಬೋದಿತ್ತು ಒಟ್ಟಿನಲ್ಲಿ. ಚಾರ್ಜ್ ಬೇರೆ ಇಲ್ವಲ್ಲ ನಂದು, ಅದಕ್ಕೆ ಯಾವ ಕಡೆ ಹೋಗ್ತೀನಿ ಆ ಕಡೆ ಮಾತ್ರ ತೊಗೊಳ್ಳೋಣ ಅಂತ ಆನ್ ಮಾಡಿದ್ದೀನಿ. ನೋಡೋಣ ಸಿಗುತ್ತಾ ಇಲ್ವಾ. ವಿಜಯನಗರ್ಗೆ 2 ಸಿಕ್ಕಿತ್ತು ಗುರು, ಆರಾಮಾಗಿ ಎತ್ಕೊಂಡು ಹೋಗ್ಬೋದಿತ್ತು. ನಾನು ನನ್ನ ಮಗ ಓದ್ಕೊಂಡು ಕೂತಿದ್ದೀನಿ, ಎಲ್ಲಿ ಏನು ಕತೆ. ಚೇತಕ್ ನೋಡಪ್ಪ, ಚೇತಕ್ಕು ಶೋರೂಮು. ಇದು ಯಾವುದು ಗಾಡಿ ಚೆನ್ನಾಗಿಲ್ಲ ಅಂತ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ, ಯಾರೋ ಹೇಳಿದರು. ಮತ್ತಿಕೆರೆ ನೋಡ್ರಿ, ಇದರಲ್ಲಿ ಎಷ್ಟು ಕೊಡ್ತಾಯಿದ್ದಾರೆ ಅಂದರೆ ಬೇಜಾನ್ ಕೊಡ್ತಾವ್ರಪ್ಪ. ಒಂದು ಫೋಟೋ ತೋರಿಸ್ತೀನಿ ಇರ್ರಿ ನಿಮಗೆ. ಸಿಗ್ನಲ್ ಬಿಡ್ತು ನಿಮಗೆ ತೋರಿಸೋಣ ಅಂದರೆ. ಸ್ಕ್ರೀನ್ಶಾಟ್ ಇದು ನೋಡ್ರಿ, 0.7 ಕಿಲೋಮೀಟರು 3.8 ಡ್ರಾಪ್ಗೆ, ಅದಕ್ಕೆ 95 ರೂಪೀಸ್ ಕೊಡ್ತಾಯಿದ್ರು. ಟೋಟಲಲ್ಲಿ ಬೇಜಾನ್ ಕೊಡ್ತಾವನೆ ಒಟ್ಟಿನಲ್ಲಿ. ಪೊಲೀಸ್ ಅಕ್ಕ ಈಸ್ ಆನ್ ಡ್ಯೂಟಿ. ಯಾವನಾರು ನಕ್ರ ಮಾಡಿದ್ರೆ. ಆದರೂ ರ್ಯಾಪಿಡೋದಲ್ಲಿ ಒಂದು ಒಳ್ಳೆ ಆಪ್ಷನ್ ಏನು ಅಂತ ಅಂದರೆ, ನಮಗೆ ಯಾವ ಏರಿಯಾ ಏನು ಅಂತ ಗೊತ್ತಿರಲ್ಲ. ಇವಾಗ ಅಲ್ಲಿ ಮೇಯ್ನ್ ಒಂದು ಪಿನ್ ಕೋಡ್ ಥರ ಒಂದು ಏರಿಯಾಗಳು ಇರ್ತವೆ, ಲೈಕು ರಾಜಾಜಿನಗರ, ಓಕೆನಾ, RTO ರಾಜಾಜಿನಗರ. ಆ ಸೈಡು ಸರೌಂಡಿಂಗು ಓರಿಯನ್ ಮಾಲ್ ಇರ್ಬೋದು, ಅಥವಾ ಅಕ್ಕಪಕ್ಕ ಸೈಡು ಒಂದು 3 to 4 ಕಿಲೋಮೀಟ್ರ್ ಅಕ್ಕಪಕ್ಕ ಇರ್ತಾವಲ್ಲ, ನಮ್ಗೆ ಆ ಏರಿಯಾಗಳು ಒಂದೊಂದು ಗೊತ್ತಿರಲ್ಲ. ಇವರು ಅದಕ್ಕೆ ಏನು ಮಾಡ್ತಾರೆ, ಆ ಏರಿಯಾಸ್ನ ಕೆಳಗಡೆ ಕೊಟ್ಬಿಟ್ಟು ಮೇಯ್ನಾಗೆ ಯಾವ ಸೈಡ್ ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅದರಿಂದ ನಮಗೆ ಯಾವುದು ಏರಿಯಾ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಯಾವ ಸೈಡ್ ಬರುತ್ತೆ ಏನು ಅಂತ. ಅದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದರಲ್ಲಿ ಹೋಟೆಲಲ್ಲೂ ಆ ಥರ ಕೊಡಬೇಕು. ನಮ್ಗೆ ಯಾವುದು ಏರಿಯಾ ಏನು ಅಂತ ಗೊತ್ತಿರಲ್ಲ. ಬಸ್ ಅಯ್ಯೋ ಏನು ಗುರು, ನನ್ನ ಬಾಧೆ ಬಸವೇಶ್ವರ ನಗರ್ಗೆ ಬಿದ್ದಿತ್ತು ಗುರು. ಓದ್ಕೊಂಡು ಕೂತಿರ್ತೀಯಲ್ಲೋ ಒಡೆ ನನ್ನ ಮಗನೇ. ಅಯ್ಯೋ ನಿನ್ನ ಬಾಗೆ ಹೋಗು, ಎಂಥ ಸಾವು ಮಾರ್ರೆ. ಅವಾಗಿಂದ ಹಿಂಗೆ ಮಾಡ್ತಾಯಿದ್ದೀನಿ. ವಿಜಯನಗರ ಅಂತ ತೋರಿಸ್ತಾರಾ, ಅದನ್ನೇ ಓದ್ಕೊಂಡು ಕೂತಿರ್ತೀನಿ. ಹೋಗೋಣ. ಬೇಕಾಗಿದ್ದು ಏರಿಯಾ ಕಡೆ ಬಂದ್ರೂ ತಗೊಳಕ್ಕೆ ಸಾಯ್ತಾ ಇದ್ದೀನಲ್ಲ ನಾನು ಎಂಥ ನನ್ನ ಮಗ. ನಾಗರಬಾವಿ ಇದು ಯಾವ ಸೈಡ್ ಬಿತ್ತು? ನಾಗರಬಾವಿ ಸೈಡ್ ಬಿತ್ತು. ಎಷ್ಟು ದುಡ್ಡು, ಏನು ಕತೆ, ಏನು ನೋಡಿಲ್ಲ. ಇದು ಯಾವುದು, ಇದ್ರ ಬಾಯಿಗೆ ಮಣ್ಣಾಕ ಹೆಂಗೆ ತೋರಿಸುತ್ತೆ ನೋಡ್ರಿ. ಇದು ನಾವು ಪದೇ ಹಿಂಗೆ ಕುತ್ಕೊಂಡು ನೋಡೋಕ್ಕಾಗುತ್ತಾ ಅವರು? ಲೆಫ್ಟಲ್ಲಿ ಬಂದ್ಬಿಟ್ಟಿರೋ ಯಾನಾರು ಕೆಪ್ರುಗಳ್ತಾರ. ಇದು ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಹೋಗು, ನಾನು ಊಟ ಮಾಡಿಲ್ಲ ಗುರು, ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ರೀಚ್ಡು ಹಿಂಗೆ ಸಿಕ್ಕಿದ ಫೋಟೋ
ಹೊಡೆದ್ಬಿಟ್ಟು ಹಾಕೋದು. 30 ರೂಪಾಯಿ ಸರ್ಚ್ ಕೊಡ್ತವ್ರಪ್ಪ 12 ಗಂಟೆಯಿಂದ. ಟೋಟಲ್ ಅರ್ನಿಂಗ್ಸು 780. ಸೊ ಎಷ್ಟು ಗಂಟೆಗೆ ಬಂದೆ ಗೊತ್ತಾ? 8 ಗಂಟೆಯಿಂದ 12 ಗಂಟೆ ಗಂಟ 4 6 ಅವರು 6 ತುಂಬ ಕಮ್ಮಿ ಆಯ್ತು ಅನಿಸ್ತೈತಾ. ಒಂದು 8:10ಕ್ಕೆ ಬಂದಿದ್ದು, 8:10ಇಂದ ಇವಾಗ 2:51. ಸೊ ಅಲ್ಲಿಗೆ 7 ಅವರ್ ಆಯಿತು. 7 ಅವರ್ಗೆ 780 ರುಪೀಸು. ಇದರಲ್ಲಿ ಪೆಟ್ರೋಲ್ಗೆ ಎಷ್ಟೋಯ್ತು? ಅದು ಬೆಳಗ್ಗೆ ಹೇಳಿದ್ನಲ್ಲ ಅಷ್ಟೇ, ನೀವೇ ಲೆಕ್ಕ ಹಾಕ್ಕೊಂಬಿಡಿ ಎಷ್ಟಾಗಿದೆ ಅಂತ. 27,171 ಇಷ್ಟಾಗಿದೆ. ಎಷ್ಟು ಕಿಲೋಮೀಟ್ರು ಆಯಿತು ಅಂದರೆ ಇವಾಗ ಹೇಳಿದ್ದೀನಲ್ಲ ಅಷ್ಟು. ಎಷ್ಟು ಓಡಿದೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ, ಯಾಕಂದರೆ ಕ್ಯಾಮ್ರಾದಲ್ಲೇ ಹೇಳಿರೋದು ನಾನು. ಎಷ್ಟು ಹೇಳಿದ್ದೀನಿ ಅಂತ ಗೊತ್ತಿಲ್ಲ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ. ನಾನು ಆ್ಯಾವ್ರೇಜಾಗಿ ಒಂದು 110 ರೂಪಾಯಿಗೆ ಹಾಕ್ಸಿದ್ರೆ 40 ಕಿಲೋಮೀಟ್ರು ಮೈಲೇಜ್ ಬರುತ್ತೆ ಅಂತ ಲೆಕ್ಕ ಹಾಕ್ಕೊತೀನಿ. ಸೊ ಎಷ್ಟಾಗಿದೆ ಅಂತ ನೋಡಿಬಿಟ್ಟು ನೀವೇ ಕಮೆಂಟ್ ಹಾಕ್ರಿ, ನೋಡೋಣ. 6 ತುಂಬ ಕಮ್ಮಿ ಆಯಿತು ಅಂತ ನನಗೆ ಫೀಲ್ ಆಗ್ತಾಯಿದೆ.